ಮನೆಗೆ ಪಪ್ಪಿ ತಗೋಬರ್ಬೇಕು ಅಂತ ಈ ವೀಕೆಂಡ್ ಏನಾದರೂ ನೀವು ಬ್ರೀಡರ್ ಹತ್ರ ಹೋಗ್ತಿದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಕೇವಲ ವೀಕೆಂಡ್ ಗಿಫ್ಟ್ ತಗೊಳ್ತಾ ಇಲ್ಲ, ಒಂದು 10 ರಿಂದ 15 ವರ್ಷದ ಕಮಿಟ್ಮೆಂಟ್ ನಿಮ್ದಾಗ್ತಿದೆ. ಒಂದು ಪಪ್ಪಿನ ನೀವು ಮನೆ ಕರ್ಕೊಂಬರಕ್ಕೂ ಮುಂಚೆ ಈ ಕೆಲವೊಂದು ಕನ್ಸಿಡರೇಷನ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಕೆನಲ್ನ ವಿಸಿಟ್ ಮಾಡಬೇಕು. ಕೆನಲ್ ಏನಾದರೂ ಗಲೀಜಾಗಿದೆಯಾ ಅಥವಾ ಸ್ಮೆಲ್ ಬರ್ತಾ ಇದೆಯಾ, ಇದನ್ನ ನೀವು ಚೆಕ್ ಮಾಡಬೇಕು. ಸೆಕೆಂಡ್ ಥಿಂಗು, ಪಪ್ಪಿ ತಗೊಳ್ಳೋಕ್ಕೂ ಮುಂಚೆ ತನ್ನ ತಾಯಿಯನ್ನು ನೀವು ನೋಡಬೇಕಾಗುತ್ತೆ. ತಾಯಿ ನೀಟಾಗಿದ್ದಾಳ, ಕೂದಲೇನಾದರೂ ಗಲೀಜಾಗಿ ಕಾಣಿಸ್ತಿದ್ಯಾ ಅಥವಾ ವೀಕ್ ಆಗಿ ಅನಿಸ್ತಾಳ, ತುಂಬ ಹೆದರಿದಾಳ, ಇದೆಲ್ಲನೂ ಬಹಳ ಮುಖ್ಯವಾಗಿರುತ್ತೆ. ಈ 2 ಚೆಕ್ ಪಾಯಿಂಟ್ಸ್ ಕ್ಲಿಯರ್ ಆದಮೇಲೆ ನೀವು ಪಪ್ಪಿ ಲಿಟರ್ನ ನೋಡಬೇಕಾಗತ್ತೆ. ಅಂದರೆ ಆ ಒಂದು ಬರ್ತಲ್ಲಿ ಎಷ್ಟು ಪಪ್ಪಿಗಳು ಹುಟ್ಟಿದಾವೆ, ಅಂದರೆ ಪಪ್ಪಿದು ಸಿಬ್ಲಿಂಗ್ಸ್ನ ನೀವು ನೋಡಬೇಕಾಗತ್ತೆ. ಯಾವಾಗಲೂ ಹೆಲ್ದಿ, ಆಕ್ಟಿವ್, ಪ್ಲೇಫುಲ್, ಅಲರ್ಟ್ ಆಗಿರೋ ಪಪ್ಪಿನ ನೀವು ಚೂಸ್ ಮಾಡಬೇಕು. ಹ್ಯಾಂಡ್ ಸ್ಯಾನಿಟೈಸ್ ಮಾಡಿಕೊಂಡು ಪಪ್ಪಿನ ಕೈಯಲ್ಲಿ ಎತ್ಕೊಳ್ಳಿ. ಪಪ್ಪಿನ ಒಂದು ಕಡೆಯಿಂದ ನೋಡ್ಕೊಬರ್ಬೇಕಾಗುತ್ತೆ. ಮೊದಲನೇದಾಗಿ ಕಣ್ಗಳನ್ನ ನೋಡಿ, ಮತ್ತು ಮೂಗಿನ ಹೊಳ್ಳೆಗಳನ್ನ ನೋಡಬೇಕು, ಬಾಯಿನ ನೋಡಬೇಕು. ಏನಾದರೂ ಡಿಸ್ಚಾರ್ಜ್ ಥರ ಕಾಣಿಸ್ತಿದ್ರೆ, ಪಪ್ಪಿ ಮಂಕಾಗಿದ್ರೆ ಯೂಶಲಿ ಆ ಪಪ್ಪಿ ಅನ್ಹೆಲ್ದಿಯಾಗಿರುತ್ತೆ. ಗಳ ಮಧ್ಯೆ ಅಥವಾ ಕಾಲಿನ ಬೆರಳುಗಳ ಮಧ್ಯೆ ಟಿಕ್ಸ್ ಅಥವಾ ಫ್ಲೀಸ್ ಇದೆಯಾ ಅಂತ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಬ್ರೀಡರ್ ಹತ್ರ ಮಾತಾಡಬೇಕಾಗತ್ತೆ. ಪಪ್ಪಿ ಡೀಟೇಲ್ಸ್ ಅಂದರೆ ವ್ಯಾಕ್ಸಿನೇಷನ್ ಆಗಿರ್ಬೋದು, ಡಿವಾರ್ಮಿಂಗ್ ಆಗಿರ್ಬೋದು, ಪಪ್ಪಿಗೆ ಕರೆಂಟ್ಲಿ ಯಾವ ಫುಡ್ ಕೊಡ್ತಾ ಇದ್ದಾರೆ, ಇದೆಲ್ಲದ್ರ ಡೀಟೇಲ್ಸ್ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿಯಾದಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.